ನೀನೇನು ಟೆನ್ಷನ್ ಮಾಡ್ಕೋಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ಗೀತಾ ಅವ್ರ ಮಾವ ಅಲ್ವಾ? ನೋಡಿದ್ಯಾ ನನ್ನ ಇಮೇಜ್? ನಿಮ್ಮ ಧ್ವನಿ ಮೇಲೆ ಕಂಡು ಹಿಡಿದೆ. ಅಯ್ಯೋ ಸರ್, ನೀವು ಹಾಡನ್ನು ಚೆನ್ನಾಗಿ ಆಡ್ತೀರಲ್ವಾ? ಸರ್, ಗೀತಾ ತುಂಬಾ ಪಾಪದವಳು ಸರ್. ಗೀತಾಗೂ ಈ ಕೊಲೆಗೂ ಏನು ಸಂಬಂಧ ಇರಲ್ಲ ಸರ್. ಹೌದಾ ಸರ್? ಅದು ಹಾಗಿರ್ಲಿ, ನೀನ್ ಹಾಡನ್ನ ಆಡ್ಬೋದಾ? ಏನ್ ಹಾಡು ಸರ್? ಅಯ್ಯಬ್ಬಾ ಸರ್, ಹಾಡ್ದಲ್ಲೋ. ತಾಳಿ ಕಟ್ಟುವ ಶುಭ ವೇಳೆ, ಕೊರಳಲ್ಲಿ ಹೂವಿನ ಮಾಲೆ. ಏನಾದ? ರಿದಮ್ ಅಲ್ಲಿ ಹಾಡೋ, ರಿದಮ್ ಅಲ್ಲಿ ಹಾಡು. ಹೊಡಿತಾ ಇದ್ರೆ ರಿದಮ್ ಎಲ್ಲಿಂದ ಬರುತ್ತೆ ಸರ್? ಹೇಳೋ ಹೇಳೋ ಹೇಳೋ. ಸರ್, ನೀವು ಹೊಡೆದ್ರು ಸಾಯಿಸಿದ್ರು ನಿಜಾನೇ ಹೇಳ್ತಿದ್ದೀನಿ ಸರ್. ತಾಯಣೆ ಸರ್, ಈ ರಿಷಿ ಕೊಲೆಗೂ ನಂಗೂ ಯಾವುದೇ ಸಂಬಂಧ ಇಲ್ಲ ಸರ್. ತಪ್ಪು ಮಾಡಿದವನ ಕಣ್ಣೇ ಹೇಳುತ್ತೆ ಅವನು ಕೊಲೆ ಮಾಡಿದಾನ ಇಲ್ವಾ ಅಂತ. ಇವನ ಕಣ್ಣು ಹೇಳುತ್ತಿಲ್ಲ. ಹಾಗಾದ್ರೆ ಯಾರು ಸಾಯಿಸಿರ್ಬೋದು? ವಿಶ್ವತ್, ನಮ್ಗೆ ಸಿಕ್ಕಿರೋಂಥ ಈ 1000 ನಂಬರ್ಸ್ ಅಲ್ಲಿ ರಿಷಿ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರ್ದಾದ್ರು ನಂಬರ್ ಇದೆಯಾ? ಸರ್, ಗೌತಮ್ ನಂಬರ್ ಜೊತೆ ಮ್ಯಾಚ್ ಆಗಿದೆ ಸರ್. ರಿಯಲಿ? ಎಸ್ ಸರ್. ನೋ ವಿಶ್ವತ್, ಅವನಂತವನಲ್ಲ ಅನ್ಸುತ್ತೆ. ತಮ್ಮನ ಮೇಲೆ ಅನುಮಾನ ಬಂದಾಗಲೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದ. ಎಸ್ ಸರ್. ಗೌತಮ್ ನಂಬರ್ ಮುಖಾಂತರ ರಿಷಿ ಏನಾದ್ರೂ ಕ್ಲೂ ಕೊಟ್ಟಿರ್ಬೋದಲ್ವಾ ಸರ್? ಪಾಸಿಬಲ್. ಒಂದ್ಸಲಿ ಪೊಲೀಸ್ ಸ್ಟೇಷನ್ ಬರೋದಕ್ಕೆ ಹೇಳು. Happy morning, sir. Hi, Gautam. Morning. How are you? I'm pretty good, sir. How are you? ಹೌದು. ಟೆಲ್ ಮಿ ಸಮಥಿಂಗ್. ನಿನಗೆ ರಿಷಿ ಅನ್ನೋರು ಗೊತ್ತಿದ್ಯಾ? ಸರ್, ರಿಷಿ ನನ್ನ ಕಸಿನೇ ಸರ್. ತುಂಬಾ ಒಳ್ಳೆ ಹುಡುಗ ಸರ್. ಯಾಕೆ ಸರ್, ಏನಾಯ್ತು? ಹೌದು. ರಿಷಿ ಯಾವತ್ತಾದ್ರೂ ಅವ್ನ ಪ್ರಾಬ್ಲಮ್ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಿದ್ನ? ಸರ್, ರಿಷಿನ ಯಾರು ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದೇನೆ ಅಂತ ನಂಗೊಂದ್ಸರಿ ಹೇಳಿದ್ದ ಸರ್. ಸರ್, ಈ ಕ್ಲೂನ ನಮಗ್ ಕೊಡೋದಕ್ಕೆ ರಿಷಿ ಸಾಯ್ಬೇಕಾದ್ರೆ ಅವನ ಕೈ ಮೇಲೆ ಗೌತಮ್ ನಂಬರ್ ಬರ್ಕೊಂಡಿದ್ದ ಅಂತ ಅನ್ಸುತ್ತೆ ಸರ್. ಏನು, ರಿಷಿ ಸತ್ತೋದ್ನಾ? ಎಸ್. ಅವ್ನು ಯಾರೋ ರಿಷಿಗೆ ವಾರ್ನಿಂಗ್ ಕೊಟ್ಟಿದ್ದಂತೆ. ವಾರ್ನಿಂಗ್ ಯಾಕೆ ಕೊಟ್ಟಿದ್ದಂತ ರಿಷಿ ನಿನಗೆ ಹೇಳಿದ್ನಾ? ಸರ್, ರಿಷಿಗೆ ಅವನೇನೋ ದುಡ್ಡು ಕೊಡ್ಬೇಕಿತ್ತಂತೆ ಸರ್. ಆ ದುಡ್ಡು ಕೇಳಿದ್ರೆ ಸಾಯಿಸ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದ ಅಂತ ಹೇಳಿದ್ದ ಸರ್. ಯಾರದು? ಸರ್, ಅವನ ಬಗ್ಗೆ ನಂಗೇನು ಗೊತ್ತಿಲ್ಲ, ಆದ್ರೆ ಅವನನ್ನ ಅಬ್ಸರ್ವ್ ಮಾಡುವಂತ ರಿಷಿ ನಂಗೊಂದು ನಂಬರ್ ಕೊಟ್ಟಿದ್ದ ಸರ್. ಫೋನ್ ನಂಬರ್ ಇದೆಯಾ? ಇವನೇ ಸರ್. ಇವನು ಸದಾಮ್ಗೆ ರೈಟ್ ಹ್ಯಾಂಡ್. ಖಂಡಿತವಾಗ್ಲೂ ಇವನೇ ರಿಷಿನ್ ಸಾಯಿಸಿರ್ತಾನೆ. ಥ್ಯಾಂಕ್ ಯು ಗೌತಮ್. ನೀನು ಹೊರಡ್ಬೋದು. ಇವನ್ನ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಓಕೆ ಸರ್. ಸರ್, ಅವನ್ ಫೋನ್ ಆನ್ ಆಗಿದೆ ಸರ್. GPS ಟ್ರ್ಯಾಕ್ ಎಲ್ಲಿ ತೋರಿಸ್ತಾ ಇದೆ? ಜುಬ್ಲಿ ಹಿಲ್ಸ್ ಸರ್. ಈ ಸ್ಕ್ರೀನಿಗೆ ಹಾಕಿ. ಯಶೋತ್, ಗೋ ಹೆಡ್ ಕ್ವಿಕ್. ಎಸ್ ಸರ್. ಏನಾಯ್ತು ನಿಂಗೆ? ಆ ರಿಷಿ ಫೋನ್ ಆಫ್ ಆಗಿದೆಯೋ? ಏನಾದ್ರೂ ಮಾಡಿ ಹಿಡಬೇಕು. ಬಾರೋ. ಪೊಲೀಸ್ 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 ಸರ್, ಪ್ರಾಬ್ಲಮ್ ಅಂತ ಹೇಳಿ ಸರ್. ಕುತ್ಕೊಳ್ಳೋ ಒಳಗಡೆ. ಸರ್, ಹೇಳಿ ಸರ್, ಹೇಳಿ ಸರ್. ಈಸಿ ದುಡ್ಡಿಂದ ಮನೆ ವಿಲ್ಲಾ ಆಗಿ ಬದಲಾಗುತ್ತೆ, ಬೈಕು ಕಾರ್ ಆಗುತ್ತೆ. ಶ್ರೀಮಂತರು ವಿದೇಶದಲ್ಲಿ ಶಿಕಾರಿ ಮಾಡ್ತಾರೆ, ಆದ್ರೆ ಪೊಲೀಸ್ನವ್ರಿಗೆ ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈ ಚಿಕ್ಕ ಲಾಜಿಕ್ನ ಯಾಕೆ ಮಿಸ್ ಮಾಡ್ತೀರಾ? ಹೇಳು, ರಿಷಿನ ಯಾಕೆ ಸಾಯಿಸ್ದೆ? ಕಮಾನ್. ಸರ್, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ತುಂಡು ತುಂಡಾಗಿ ಕತ್ತರಿಸ್ತೀನಿ ಮಗನೇ. ನೀನ್ ಎಷ್ಟು ದೂರ ಬಂದಿದ್ಯಾ ಅಂದ್ಮೇಲೆ ನಾನು ಎಷ್ಟು ದೂರ ಹೋಗ್ಬೇಕು ಅಂತ ನನಗೆ ಗೊತ್ತಿದೆ. ಫೋನ್ ಇಡು.
ಅಣ್ಣ ನಾವು ಹೆದರ್ಸ್ದವ್ರನ್ನ ನಾವು ಸಾಯಿಸಿದ್ರೇನೆ ಬದುಕಿರೋವರೆಗೂ ಭಯ ಭಯ ಹುಟ್ಟುತ್ತಣ್ಣ. ಎಷ್ಟು ಬೇಗ ಅವನು ಎಲ್ಲಿ ಸಿಗ್ತಾನೆ? GPS ಇಂದ ಟ್ರ್ಯಾಕ್ ಮಾಡೋದ್ರಿಂದ. ಹಿಡೀರಿ ಅವನ್ನ. ಸರಿ ನಡಿ ಮುನ್ನ. ಸಾವನ್ನ ಹುಡ್ಕೊಂಡು ಬರ್ತಿದ್ದಾನೋ. ಏನು ಅವನಲ್ಲೇ ಸಾಯಿಸ್ತೆ ಬಿಡಕ್ ಹೇಳ್ದೆ? ಪ್ರಾಣ ಹೋಗುವಾಗ್ಲೇ ಅಲ್ವೇನೋ ಪೌರುಷ ಪ್ರೀತಿಯಾಗಿ ಬದಲಾಗೋದು. ಹೇಯ್, ಈಗಾಗಲೇ ಪೇಪರ್ ಬಂದಿರುತ್ತೆ, ಫೋನ್ ಮಾಡಿ ಕೇಳ್ಕೊ. ಹೇಳು ಮುನ್ನ. ರಾಜೇಂದ್ರ ಅವರು ಕಾಗದಗಳನ್ನ ಕಳ್ಸಿದ್ರಾ? ಪೌರುಷ ಪ್ರೀತಿಯಾಗಿ ಬದಲಾಗಿ ಲ್ಯಾಂಡ್ ಪೇಪರ್ಸ್ ಓಡ್ಕೊಂಡು ಬಂತು ಕಣೋ. ಈ ಪೇಪರ್ ಬಂತಂತೆ ಕಣೋ. ಅವನ್ನ ಈಗ ಸಾಯಿಸಿದ್ರೆ ನಮಗ್ ಮನಃಶಾಂತಿ, ಅವನಿಗೆ ಆತ್ಮಶಾಂತಿ. ಹೇಯ್ ನಡಿಯೋ. ಈ ಬ್ಯಾಗಲ್ಲಿ 10 ಕೋಟಿ ರೂಪಾಯಿ ಇದೆ. ಒಂದು 5 ಕೋಟಿ ನನ್ನನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಪೊಲೀಸ್ ಆಫೀಸರ್ ಕೆಲಸ ಕೊಡಿಸ್ದಂತ ಆ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡು. ಆಯ್ತು ಅಪ್ಪ. ಇನ್ನು 5 ಕೋಟಿನ ನೀನ್ ಇಟ್ಕೊಳ್ಳಮ್ಮ. ಒಂದು ಬುಲೆಟ್ ಉಳಿತು ಕಣೋ. ಬಾರೋ. ಇಳಿಯೋ. ಹೇಯ್, ನೀನ್ ಇಲ್ಲೇ ಇರೋ. ಯಾರಾದ್ರೂ ಬಂದ್ರೆ ನನ್ಗೆ ಹೇಳು, ಸರಿನಾ? ಸರಿ. ಅವ್ನು ನೋಡ್ದ ಅಂತೀಯಾ? 50-50 ಚಾನ್ಸ್ ಕಣ. ಅವ್ನು ನಮ್ಮ ಏರಿಯಲ್ಲೇ ಇರ್ತಾನೆ, ಅದು ಚಾನ್ಸ್ ತಗೋಬಾರ್ದು. ಹೌದು. ನಡಿಯೋ.
ನಾಳೆ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಸರಿ ಕಣೋ. ಈ ಬ್ಯಾಗ್ನ ಇನ್ನೊಂದ್ ಕಡೆ ಇಡ್ಬೇಕು. ಮನೆಗೆ ಹೋದ್ ಕೂಡ್ಲೆ 5 ಗಂಟೆಗೆ ಅಲಾರಾಮ್ ಇಟ್ಬಿಡು. ಸರಿ. ಸರಿನಾ? ಓಕೆ ಕಣ. ಸರಿ, ನಡಿ. ಹೇಯ್, ಬ್ಯಾಗ್ ಎಲ್ಲೋ? ಬ್ಯಾಗೆಲ್ಲೋ? ಹೇಯ್ 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 ಅವನೇ ತಗೊಂಡೋಗಿರ್ತಾನೋ. ಓಡೋಗಕ್ ಮುಂಚೆ ಹಿಡಿಬೇಕು, ಬಾರೋ. ನಡಿಯೋ. ಮುನ್ನ ಅವನಲ್ಲೇ ಇದ್ದಾನೆ, ನಡಿಯೋ. ಯಾರು ನೀವೆಲ್ಲ? ನಾವು ಬಚ್ಚಿಟ್ಟಿದ್ದ ದುಡ್ಡನ್ನ ನೀನೇ ತಗೊಂಡಿರೋದು. ಎಲ್ಲಿಟ್ಟಿದ್ಯಾ ಹೇಳೋ. ಆ ದುಡ್ಡಿನ ಬ್ಯಾಗ್ ನಾನು ತಗೊಂಡಿಲ್ಲ. ಹಂಗಂತ ನೀನ್ ಹೇಳಿದ್ರೆ ನಾವು ನಂಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ? ಆ ಬ್ಯಾಗ್ ನಾನು ತಗೊಂಡಿಲ್ಲ ಅಂತಿದ್ದೀನಲ್ಲ. ಏಯ್, ಫೋನ್ ತೆಗಿ. ಒಂದಿನ ಟೈಮ್ ಕೊಡ್ತೀನಿ. ಇದು ನನ್ನ ನಂಬರ್. ನಾಳೆ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಅದ್ ದುಡ್ಡಿನ ಬಗ್ಗೆ ಏನಂತ ಫೋನಲ್ಲಿ ಹೇಳು. ಇಲ್ಲ ಅಂದ್ರೆ ನಿನ್ನ ಹೆಂಡ್ತಿನೋ ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? 1 ದಿನ ಟೈಮ್, ನೆನ್ಪಿಟ್ಕೋ. ಸರ್, ವಾರ್ನಿಂಗ್ ಕೊಟ್ಟಿ ನಿಜಾನೇ ಸರ್. ಆದ್ರೆ ಸಾಯಿಸಿದ ಮಾತ್ರ ನಾವಲ್ಲ ಸರ್. ನನ್ನ ನಂಬಿ ಸರ್. ಅಂದ್ರೆ ಇವನು ಹೇಳ್ತಾ ಇರೋ ರೀತಿಲಿ ಗೌತಮ್ ಹೇಳಿರೋದೆಲ್ಲ ನಿಜಾನೇ ಆಗಿದೆ. ರಿಷಿ ಸಾವ್ಗೂ ವಿಶ್ವನಾಥ್ ಸಾವ್ಗೂ ಏನಾದ್ರೂ ಲಿಂಕ್ ಇದೆಯಾ? ರಿಷಿನ ವಿಶ್ವನಾಥನ ಸಾಯಿಸಿದವನು ಒಬ್ನೇ ಅಂತ ತಿಳ್ಕೊಳ್ಳೋದಾದ್ರೆ 2 ಬುಲೆಟ್ಸು ಬೇರೆ ಬೇರೆ ಗನ್ನಿಂದ ಆಚೆಗೆ ಬಂದಿದೆ. ಅಂದ್ರೆ 2 ಕೊಲೆಯ ಹಿಂದಿನ ಉದ್ದೇಶ ಬೇರೆನೇ ಇರುತ್ತೆ. ಏನದು? ವಿಶ್ವತ್, ಗೀತಾನ ಬೇಗ ಪೊಲೀಸ್ ಸ್ಟೇಷನ್ ಬರೋ ಹಂಗ್ ಮಾಡ್ಬೇಕು. ಸರ್ ಬರಕ್ ಹೇಳಿದ್ರಂತೆ. ಈ ಫೋನಲ್ಲಿ ಆಟೋಮೆಟಿಕ್ ವಾಯ್ಸ್ ರೆಕಾರ್ಡ್ ಇದೆ, ರೈಟ್? ಇದೆ ಸರ್. ನಿನ್ ಗಂಡನ ಫೋನ್ ಸಿಕ್ಕಿದಾಗ ನಿನ್ಗೊಂದು ಫೋನ್ ಬಂದಿತ್ತು ಅಂತ ಹೇಳ್ದೆ ಅಲ್ವಾ? ಹೌದು ಸರ್. ಒಂದ್ಸಲ ಆ ವಾಯ್ಸ್ ಅನ್ನು ರೆಕಗ್ನೈಸ್ ಮಾಡ್ಬೋದಾ? ಓಕೆ ಸರ್. ಹಲೋ. ಹಲೋ, ಈ ಫೋನ್ ನನಗೆ ಸಿಕ್ತು. ಆ ಫೋನ್ ನಮ್ಮ ಹಸ್ಬೆಂಡ್ದು. ನೀವೀಗ ಬಂದು ತಗೊಳ್ತೀರಾ? ಇಷ್ಟು ಅರ್ಧ ರಾತ್ರಿ ಟೈಮಲ್ಲಿ? ನಾಳೆ ನಾನು ಔಟ್ ಆಫ್ ಸ್ಟೇಷನ್ ರೀ. ನಿಮ್ಮ ಅಡ್ರೆಸ್ ಹೇಳಿ, ನಾನೇ ತಗೊಂಡು ಬಂದು ಕೊಡ್ತೀನಿ. ಓಕೆ ಮಾ, ಥ್ಯಾಂಕ್ ಯು. ಏನಾಯ್ತು ಸರ್? ಏನಿಲ್ಲಮ್ಮ, ಒಂದು ಸಣ್ಣ ಕ್ಲೂ ಸಿಕ್ಕಿತ್ತು. ಲೆಟ್ಸ್ ಗೋ ವಿಶ್ವನಾಥ್. ಹಾಯ್. ಹಾಯ್ ಗೌತಮ್. ಲ್ಯಾಂಡ್ ಮಾರಾಯ್ತು. ತಗೋ 5 ಕೋಟಿ. ನಂಬಿಕೆ ಬರ್ತಾ ಇಲ್ವಾ? ಗೌತಮ್, ಈ ದುಡ್ಡೆಲ್ಲಿಂದ? ಲ್ಯಾಂಡ್ ಮಾರ್ದೆ ಅಂತ ಹೇಳಿದ್ನಲ್ಲ. ನಿಜ ಹೇಳು ಗೌತಮ್, ನಮ್ಮನೇಲಿ ದುಡ್ಡು ಕಳ್ತನ ಮಾಡಿದ್ದು ನೀನೇ ಅಲ್ವಾ? ಪ್ಲೀಸ್ ಗೌತಮ್, ಈ ದುಡ್ಡಿನ ಬ್ಯಾಗ್ ನಮ್ಮಪ್ಪ ಕೊಟ್ಟಿದ್ದು. ನೀನಿನ್ನು ಸುಳ್ಳು ಹೇಳೋದು ನೋಡ್ಬೇಡ. ಬಡ್ಡಿ ಮಗನ್ ಜೀವನ.
10 ಕೋಟಿ ಹಿಡ್ಕೊಂಡು 600 ರೂಪಾಯಿ ಬ್ಯಾಗ್ ತಗೊಳಕ್ ಹಿಂದೆ ಮುಂದೆ ನೋಡಿದ್ರೆ ಇದೇ ರೀತಿ ಇರುತ್ತೆ. ನಿಜ ಗೊತ್ತಿರೋ ನೆರಳು ಕೂಡ ಅಪಾಯನೇ.